ಒಲಿಂಪಿಕ್ಸ್ ಆಯಿತು, ಈಗ ಅಂತಾರಾಷ್ಟ್ರೀಯ ಟೆನ್ನಿಸ್ ಟೂರ್ನಿ 10ರವರೆಗೆ, ಮೇ 3ರಿಂದ 10ರವರೆಗೆ. ಐ ರಿಪೀಟ್, ಮೇ 3ರಿಂದ 10ರವರೆಗೆ ಆಗ್ಬೋದಾ ಸ್ವಾಮಿ? ತುಮಕೂರಿನಲ್ಲಿ ಮೇ 3ರಿಂದ ಮಹಿಳಾ ಟೆನ್ನಿಸ್ ಟೂರ್ನಿ. ಟೆನ್ನಿಸ್ ಟೂರ್ನಿಯ ಲೋಗೋ ಲಾಂಚ್ ಮಾಡಿದ ಪರಂ. ತುಮಕೂರು ಜಿಲ್ಲೆ ಶೈಕ್ಷಣಿಕ ನಗರಿ, ಸ್ಮಾರ್ಟ್ ಸಿಟಿ ಮಾತ್ರವಲ್ಲದೆ ಕ್ರೀಡಾ ಸಿಟಿಯಾಗಿ ಬದಲಾಗ್ತಾ ಇದ್ದು, ನಾನಾ ಕ್ರೀಡಾಂಗಣಗಳ ಜೊತೆ ಅನೇಕ ನಾನಾ ಕ್ರೀಡಾಕೂಟಗಳು ಆಯೋಜನೆ ಮಾಡಿ ಇಡೀ ರಾಜ್ಯದ ಜನರು ತುಮಕೂರಿನತ್ತ ತಿರುಗಿ ನೋಡುವಂತಾಗಿದೆ. ಹೌದು, ತುಮಕೂರಿನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ಯಶಸ್ವಿಯಾದ ಬಳಿಕ ಅಂತಾರಾಷ್ಟ್ರೀಯ ಟೆನ್ನಿಸ್ ಟೂರ್ನಿ ಆಯೋಜನೆಗೆ ತುಮಕೂರು ನಗರ ಸಜ್ಜಾಗಿದೆ. ಹೌದು, ಕಳೆದ ಜನವರಿಯಲ್ಲಿ ತುಮಕೂರಿನಲ್ಲಿ ರಾಜ್ಯ ಮಟ್ಟದ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದ್ದು, ಕ್ರೀಡಾಕೂಟ ಯಶಸ್ವಿಯಾಗಿತ್ತು. ಈ ಬೆನ್ನಲ್ಲೇ ಶೂಟಿಂಗ್ ರೇಂಜ್, ಟೆನ್ನಿಸ್ ಹಾಗೂ ಬಾಸ್ಕೆಟ್ಬಾಲ್ ಅಂಕಣಗಳು ಮತ್ತು ಅಮಾನಿಕೆರೆಯಲ್ಲಿ ಕಯಾಕಿಂಗ್ ಹಾಗೂ ಕೆನೋಯಿಂಗ್ ಜಲಕ್ರೀಡೆ ತರಬೇತಿ ಕೇಂದ್ರಗಳನ್ನು ಲೋಕಾರ್ಪಣೆ ಮಾಡಲಾಯಿತು. ಇದೀಗ ಮತ್ತೊಂದು ಹೆಜ್ಜೆಯನ್ನು ಇಟ್ಟಿದ್ದು ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಟೂರ್ನಿ ಆಯೋಜನೆ ಮಾಡಲಾಗಿದ್ದು, ಇದೇ ಮೇ 3ರಿಂದ 10ರವರೆಗೆ ಅಂತಾರಾಷ್ಟ್ರೀಯ ಮಹಿಳಾ ಟೂರ್ನಮೆಂಟ್ ಆಯೋಜನೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಟೆನ್ನಿಸ್ ಕ್ರೀಡಾಂಗಣವನ್ನು ತುಮಕೂರಿನಲ್ಲಿ ನಿರ್ಮಾಣ ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ವಿಶ್ವಮಟ್ಟದ ಕ್ರೀಡಾಕೂಟ ನಡೀತಾ ಇದ್ದು, ತುಮಕೂರಿನ ಜನತೆ ಹಾಗೂ ಕ್ರೀಡಾಸಕ್ತರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದಾಗಿದೆ. ಇನ್ನು ಟೆನ್ನಿಸ್ ಟೂರ್ನಮೆಂಟ್ನ ಲೋಗೋವನ್ನ ಗೃಹ ಸಚಿವ ಪರಮೇಶ್ವರ್ ಅನಾವರಣ ಮಾಡಿದರು. ಇನ್ನು ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ತುಮಕೂರು ಜಿಲ್ಲಾಡಳಿತ, ತುಮಕೂರು ಟೆನ್ನಿಸ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಸಹಕಾರದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಟೆನ್ನಿಸ್ ಕ್ರೀಡಾಕೂಟ ನಡೀತಾ ಇದ್ದು, ಸುಮಾರು 12 ದೇಶಗಳಿಂದ 100ಕ್ಕೂ ಅಧಿಕ ಮಂದಿ ಕ್ರೀಡಾಪಟುಗಳು ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಹೇಳಿದರು. 10ರವರೆಗೆ, ಮೇ 3ರಿಂದ 10ರವರೆಗೆ. ಐ ರಿಪೀಟ್, ಮೇ 3ರಿಂದ 10ರವರೆಗೆ ಆಗ್ಬೋದಾ ಸ್ವಾಮಿ? ಅದರಲ್ಲಿ ಇದಕ್ಕೆ ಪ್ರೈಸ್ ಕೊಡ್ತಾರೆ, ಪಾಯಿಂಟ್ಸು ಕೊಡ್ತಾರೆ, ಪ್ರೈಸು ಕೊಡ್ತಾರೆ. ಸುಮಾರು 10-12 ದೇಶಗಳಿಂದ ಪ್ಲೇಯರ್ಸು ಬರ್ತಾರೆ. ಈಗ ಬಂದಿರೋ ಮಾಹಿತಿ, ಆಮೇಲೆ ಚೇಂಜ್ ಆಗುತ್ತೆ. ಅದ್ಯಾಕೆ ಚೇಂಜ್ ಮಾಡಿದ್ರಿ ಅಂತ ಕೇಳಬೇಡಿ, ಆಯಿತಾ? 10-12 ರಾಷ್ಟ್ರಗಳಿಂದ ಅಂತ ಹೇಳಿದ್ದಾರೆ ಟೆನ್ನಿಸ್ ಅಸೋಸಿಯೇಷನ್ ಅವರು. ಇನ್ನು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಇನ್ನು ರಾಜ್ಯ ಹಾಗೂ ತುಮಕೂರಿನ ಟೆನ್ನಿಸ್ ಆಟಗಾರರಿಗೆ ವಿಶ್ವದರ್ಜೆಯ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದಕ್ಕೆ ಇದು ಸ್ಫೂರ್ತಿಯಾಗಲಿದೆ. ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ವೆಚ್ಚ ಮಾಡಬೇಕಾಗತ್ತೆ. ಆದರೆ ಇನ್ನು ನಮ್ಮ ಕ್ರೀಡಾಪಟುಗಳ ಕಲಿಕೆಗೆ ಉತ್ತಮ ಅವಕಾಶಗಳು ಸಿಗಲಿದೆ ಎಂದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷವೂ ಮೇ ತಿಂಗಳಲ್ಲಿ ತುಮಕೂರು ಓಪನ್ ಟೆನ್ನಿಸ್ ಚಾಂಪಿಯನ್ಶಿಪ್ ನಡೆಯಲಿದ್ದು, ಟೆನ್ನಿಸ್ ಫೆಡರೇಷನ್ ಈ ಭರವಸೆ ನೀಡಿದೆ ಅಂತ ಪರಂ ಹೇಳಿದರು. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಮೂಲತಃ ತುಮಕೂರಿನ ಮಕ್ಕಳು ಯಾರಾದರೂ ಆ ಹಂತಕ್ಕೆ ಬೆಳ್ಕೊಳ್ಳೋದಾದರೆ ಮತ್ತು ಕರ್ನಾಟಕದ ಟೆನ್ನಿಸ್ ಪ್ಲೇಯರ್ಸು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಾಂಪಿಟಿಷನ್ಸ್ಗಳು ಸಿಗೋದಾದರೆ ಅವರಿಗೆ ಉತ್ತಮವಾದಂಥ ಭವಿಷ್ಯವನ್ನು ಮಾಡಿಕೊಳ್ಳೋದಕ್ಕೆ ಆಗುತ್ತೆ ಎನ್ನುವಂಥದ್ದು. ಆ ಅವಕಾಶ, ಇಂಥದ್ದೇ ಒಂದು ಟೂರ್ನಮೆಂಟಿಗೆ ಅವರು ಆಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿಕೊಂಡು ಬೇರೆ ಯಾವುದೋ ದೇಶಕ್ಕೆ ಹೋಗಿ ಆಡಬೇಕು. ಆ ಅವಕಾಶವನ್ನು ನಾವು ಇಲ್ಲೇ ಕಲ್ಪಿಸ್ಕೊಡ್ತಾ ಇದ್ದೀವಿ. ಅವರಿಗೆ ಪಾಯಿಂಟ್ಸ್ ತೊಗೋಬೇಕು ಅಂತ ಹೇಳಿದ್ರೆ 35 ಪಾಯಿಂಟ್ ತೊಗೋಬೇಕು ಅಂದರೆ ನಮ್ಮ ಕರ್ನಾಟಕದವರು ಯಾರಾದರೂ ಯಾವುದೋ ದೇಶಕ್ಕೆ ಹೋಗಿ ಆಡಬೇಕು. ಅದಕ್ಕೆ ಹಣ ಕೊಡೋರು ಯಾರು, ಅಲ್ಲಿಗೆ ಕಳಿಸೋರು ಯಾರು, ಸ್ಪಾನ್ಸರ್ ಮಾಡೋರು ಯಾರು, ಇವೆಲ್ಲ ಬರುತ್ತೆ. ಆದ್ದರಿಂದ ನಮ್ಮ ರಾಜ್ಯದಲ್ಲಿ ಮತ್ತು ತುಮಕೂರಲ್ಲಿ ಆಗ್ತಕ್ಕಂಥದ್ದು ಅವರಿಗೆ ಉತ್ತೇಜನ ಮಾಡಿದಾಗೆ ಆಗುತ್ತೆ. ಕರ್ನಾಟಕದಲ್ಲಿ ನಮ್ಮ ತುಮಕೂರಿನವರಾಗ್ಬೋದು, ಕರ್ನಾಟಕದ ಯಾರೇ ಪ್ಲೇಯರ್ಸು ಆ ಅವಕಾಶವನ್ನು ಉಪಯೋಗಿಸ್ಕೊಳ್ತಾರೆ. ಇನ್ನು ಇದಿಷ್ಟೂ ಅಲ್ಲದೆ ತುಮಕೂರಿನಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಕ್ರೀಡಾಂಗಣ ಹಾಗೂ ಅಂತಾರಾಷ್ಟ್ರೀಯ ಈಜುಕೊಳ ನಿರ್ಮಾಣಕ್ಕೆ ಈಗಾಗಲೇ ಜಾಗ ಗುರುತಿಸಲಾಗಿದ್ದು, ಸಿಎಂರಿಂದ ಅನುದಾನ ಕೂಡ ಘೋಷಣೆ ಮಾಡಲಾಗಿದೆ. ಆದಷ್ಟು ಬೇಗ ಕ್ರೀಡಾಂಗಣಗಳು ಉದ್ಘಾಟನೆಯಾಗುವ ಮೂಲಕ
ಕ್ರೀಡಾ ಸಿಟಿಯಾಗೋ ವಿಶ್ವಾಸ ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.